ಅಲಸಂದೆ ಕಾಳನ್ನ ಉಪಯೋಗಿಸಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಒಣಗಿರೋ ಅಂತ ಅಲಸಂದೆ ಕಾಳನ್ನ ತಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿ ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು 4-5 ವಿಷಲ್ ತೆಗಿಬೇಕು. ಅಷ್ಟರಲ್ಲಿ ನಾನು ಸ್ವಲ್ಪ ಸಾಂಬಾರ್ಗೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡೆ. ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಣಗಿದ ಮೆಣಸಿನಕಾಯಿನ ಹಾಕಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ 2 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಟೊಮೊಟೊ, ಸ್ವಲ್ಪ ಜೀರಿಗೆ, ಮೆಣಸು, ಹುಣಸೆ ಹಣ್ಣನ್ನು ಹಾಕಿ ಸಾಫ್ಟ್ ಆಗಿ ಹುರ್ಕೋಬೇಕು. ಅಷ್ಟರಲ್ಲಿ ಕಾಳು ಕೂಡ ಸಾಫ್ಟ್ ಆಗಿ ಬೆಂದಿತ್ತು. ಈ ಕಡೆ ಮಸಾಲೆನೂ ಕೂಡ ಬಿಸಿ ಆರಿತು. ಮಿಕ್ಸಿ ಜಾರ್ಗೆ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಂದಂತ ಕಾಳನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕೊಂಡು ಮಸಾಲೆನ ಗ್ರೈಂಡ್ ಮಾಡ್ಕೊಂಡೆ. ಅದೇ ಕುಕ್ಕರಲ್ಲಿ ಸಾಂಬಾರ್ಗೆ ಒಗ್ಗರಣೆನೂ ಕೂಡ ಮಾಡ್ಕೊಂಡೆ. ಎಲ್ಲ ಮಸಾಲೆನೂ ಕೂಡ ಹಾಕಿ ಇವಾಗ ಕಾಳು ಬೇಯಿಸ್ತಂತ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಸಾಂಬಾರ್ಗೆ ರುಚಿಗೆ ಉಪ್ಪಾಕಿ ಸಾಂಬಾರ್ನ ರೆಡಿ ಮಾಡ್ಕೊಂಡೆ. ಸಾಂಬಾರು ಬೇಯೋಷ್ಟೊಳಗೆ ಈ ಕಡೆ ನಾನು ಸ್ವಲ್ಪ ಅಲಸಂದೆ ಕಾಳನ್ನ ಒಗ್ಗರಣೆ ಮಾಡ್ಕೊಂಡೆ. ಸ್ವಲ್ಪ ತೆಂಗಿನಕಾಯಿ ತುರಿ, ಈರುಳ್ಳಿ, ಮೆಣಸಿನಕಾಯಿ ಹಾಕಿ ಅಲಸಂದೆ ಕಾಳು ಪಲ್ಯನೂ ಕೂಡ ರೆಡಿ ಆಯಿತು. ಅಷ್ಟರೊಳಗೆ ಸಾಂಬಾರು ಕೂಡ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರ್ ಜೊತೆಗೆ ಬೆಂದು ರೆಡಿಯಾಗಿತ್ತು. ತುಂಬ ರುಚಿಯಾಗಿರುತ್ತೆ. ಮುದ್ದೆ, ರೈಸ್ಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.